ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡದಾದ ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ಗ್ ಹೊರಟ್ಬಿಡೋ. ವಿಷ ತುಂಬ್ತಾ ಇದೀಯಾ? ಎಷ್ಟೇ ಆಗ್ಲಿ ನೀನು ನಾಗ ವಂಶದವಳಲ್ವಾ, ಅದಕ್ಕೆ ವಂಶದ ತಕ್ಕ ಹಾಗೆ ಕೆಲಸ ಮಾಡ್ತಾ ಇದೀಯಾ. ಎಷ್ಟು ಸಲ ಹೇಳ್ಬೇಕೆ ನಿನಗೆ ನಮ್ಮನೆ ವಿಷಯದಲ್ಲಿ ನೀನ್ ಮೂಗ್ ತೂರ್ಸ್ಬೇಡ ಅಂತ? ತಿತ್ಕೊಳ್ಳೋರಿಗೆ ಬುದ್ಧಿ ಹೇಳ್ಬೋದು, ಆದ್ರೆ ಅರ್ಧಂಬರ್ಧ ತಿಳ್ಕೊಂಡವರಿಗೆ ಎಷ್ಟ್ ಹೇಳಿದ್ರು ಅಷ್ಟೇ. ಮಗಳನ್ನ ಕಳ್ಕೊಂಡಿರೋ ದುಃಖದಲ್ಲಿದ್ದೀರಾ, ಅದಕ್ಕೆ ನೀವು ಅವಳನ್ನ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಾ. ಯಾವ ಆಂಗಲ್ ಇಂದ ಅವಳು ನಿಮಗ್ ಸುರ್ಬಿ ತರ ಕಾಣಿಸ್ತಾಳೋ. ಅಯ್ಯೋ, ಯಾಕೆ ನಿಮಗೆ ಈ ವಿಚಾರ ಎಲ್ಲ ಅರ್ಥ ಆಗ್ತಾ ಇಲ್ಲ? ಅರ್ಥ ಆಗುತ್ತೋ ಬಿಡುತ್ತೋ ಅದು ನಮಗ್ ಬಿಟ್ಟಿದ್ದು. ನೀನ್ ಬಂದು ಮನೆ ಮುರಿಯೋ ಕೆಲಸ ಮಾಡ್ಬೇಡ. ಅಲ್ಲ ಚಿಕ್ಕಮ್ಮ, ನಾನು ಈ ಮನೆ ಒಳ್ಳೆ ಅಮ್ಮ ತಾಯಿ, ನೀನ್ ಈ ಮನೆ ಉದ್ಧಾರ ಮಾಡಿದ್ದು ಸಾಕು. ನನ್ನ ಕೋಪ ಮಿತಿ ಮೀರೋಕ್ಕೂ ಮುಂಚೆ ಇಲ್ಲಿಂದ ಹೊರಟೋಗು. ಹೊರಟೋಗು ಅಂದೆ. ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅತ್ತೆ, ಮನೆಗೆ ಬಂದವರಿಗೆ ಈ ರೀತಿ ಅವಮಾನ ಮಾಡೋದು ಸರಿಯಲ್ಲ ಅಲ್ವಾ? ಆದ್ರೆ ಮನೆಗೆ ಬಂದವರು ಮನ್ಸು ಮುರಿಯೋ ಕೆಲಸ ಮಾಡ್ಬೋದಲ್ವಾ? ನೋಡು ಪದ್ದು, ದಯವಿಟ್ಟು ನೀನ್ ಸುಮ್ಮನೆ ಇದ್ಬಿಡು.